ನಮಸ್ಕಾರ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಾ ಇದೆ. ಭಯ, ಆತಂಕ ಹೆಚ್ಚಾಗ್ತಾ ಇದೆ. ಆದರೆ ಬಿಕಾರಿ ಪಾಕ್ ಭಾರತದ ಎದುರು ನಿಂತು ಹೋರಾಡುತ್ತಾ ಎಲ್ಲಾದರೂ ಭಾರತ ಯುದ್ಧಕ್ಕೆ ನಿಂತರೆ ಪಾಕಿಸ್ತಾನ ಸೇನೆಗೆ ಫಿರಂಗಿ ಮದ್ದುಗುಂಡು ಕೊರತೆಯ ಸವಾಲು. ಪಾಕ್ ಬಳಿ ಮದ್ದುಗುಂಡು ಎಷ್ಟಿದೆ ಗೊತ್ತಾ? ಯುದ್ಧ ಆರಂಭವಾದರೆ 4 ದಿನಕ್ಕೆ ಪಾಕಿಸ್ತಾನಿ ಸೈನಿಕರ ಕೈಕಾಲಿ. ಇದಕ್ಕೆ ಕಾರಣವೂ ಪಾಕಿಸ್ತಾನವೇ. ಉಕ್ರೇನ್ ಜೊತೆ ಶಸ್ತ್ರಾಸ್ತ್ರ ಒಪ್ಪಂದ, ಯುದ್ಧೋಪಕರಣ ಖಾಲಿ. ಸೇನೆಗೆ ಮದ್ದುಗುಂಡು ಪೂರೈಸುವ ಪಾಕಿಸ್ತಾನ ಆರ್ಡನೆನ್ಸ್ ಫ್ಯಾಕ್ಟರಿ POF ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆ, ಹಳತಾದ ಉತ್ಪಾದನಾ ಸೌಲಭ್ಯ ಉಳಿಸಿಕೊಳ್ಳುವುದರಲ್ಲೇ ಸಮಯ ವ್ಯರ್ಥ. ಅದೇನೋ ಅಂತಾರಲ್ಲ, ಹುಲಿ ಬಂತು ಹುಲಿ ಹಾಗೆ. ನಮ್ಮ ಹತ್ರ ಅಣುಶಕ್ತಿ ಇದೆ, ಉಡಾಯಿಸಿಬಿಡ್ತೀವಿ ಅನ್ನೋ ಹಿಂದೆ ಯುದ್ಧೋನ್ಮಾದ ಇಲ್ಲ, ಭಯ. ಭಾರತ ಏನು ಪರಮಾಣು ಬಾಂಬು ರಿಫ್ರಿಜರೇಟರಲ್ಲಿ ಇಡೋಕೆ ತಯಾರಿಸಿದ್ದ. ಜಸ್ಟ್ 96 ಅವರ್ ಅಷ್ಟೇ ಸಂಘರ್ಷ ತಡೆಯಬಲ್ಲದು ಬಿಕಾರಿ ಪಾಕ್. ಅದು ಪಾಕಿಸ್ತಾನಿ ಸೇನೆಯ ಮನೋಸ್ಥೈರ್ಯ ಅಷ್ಟೇ ಅಲ್ಲ, ದುರ್ಬಲಗೊಳಿಸಿದೆ. ಬಲಾಢ್ಯ ಭಾರತೀಯ ಸೇನೆ ವಿರುದ್ಧ ಪಾಕ್ ಸೇನೆ ಫಿರಂಗಿ ಮತ್ತು ಶಸ್ತ್ರಾಸ್ತ್ರ ಘಟಕ ಅವಲಂಬಿಸಿದೆ. ಆದಾಗ್ಯೂ ಉಕ್ರೇನಿಗೆ 155 mm ಮದ್ದುಗುಂಡು ಮಾರಾಟ ಮಾಡಿದ ನಂತರ POF ದೇಶೀಯ ಸಂಗ್ರಹಣ ಮರುಪೂರಣ ಹೇಗೆ ಎನ್ನುವುದೇ ದೊಡ್ಡ ತಲೆಭಾರ. ಪಾಕಿಸ್ತಾನ ಆರ್ಥಿಕ ಬಿಕ್ಕಟ್ಟು, ಹಣದುಬ್ಬರ, ಸಾಲ, ಕ್ಷೀಣಿಸಿದ ವಿದೇಶಿ ವಿನಿಮಯ, ಮಿಲಿಟರಿ ಕಾರ್ಯಾಚರಣೆ ಮೇಲೆ ದೊಡ್ಡ ಪರಿಣಾಮ ಬೀರೋದಂತೂ ಸುಳ್ಳಲ್ಲ. ಇನ್ನು 2022-23 ಆರ್ಥಿಕ ವರ್ಷ ಪಾಕಿಸ್ತಾನ ಶಸ್ತ್ರಾಸ್ತ್ರ ರಫ್ತು 2021-23 $13 ಮಿಲಿಯನ್ ನಿಂದ $415 ಮಿಲಿಯನ್ ಏರಿತ್ತು. ಸೇನೆಗೆ ಮೀಸಲಿಟ್ಟ ಹಣದ ಸುಮಾರು 80% ಪಾಕಿಸ್ತಾನಿ ಸೇನೆ ಮಿಲಿಟರಿ ಮುಖ್ಯಸ್ಥರು ಹೊಟ್ಟೆ ಸೇರಿದೆ. ಅತ್ಲಾಗೆ ಹಣವೂ ಇಲ್ಲ, ಇತ್ಲಾಗೆ ಶಸ್ತ್ರಾಸ್ತ್ರವಿಲ್ಲದೆ ಭಾರತದ ವಿರುದ್ಧ ಯುದ್ಧ ಸಾಧ್ಯತೆಗಳ ನಡುವೆ ಮುಂದೆ ಏನು ಎನ್ನುವ ಚಿಂತೆಯಲ್ಲಿ ಪಾಕ್ ಹೈರಾಣ. ಸುಮ್ಮನಿರಲಾಗದ ಜಾಗದಲ್ಲಿ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗಾಗಿದೆ ಪಾಕಿಸ್ತಾನದ ಕತೆ. ಇನ್ನು ಪಾಕಿಸ್ತಾನಿ ಮಿಲಿಟರಿ ಮದ್ದುಗುಂಡುಗಳ ಕೊರತೆಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಯುದ್ಧಕ್ಕೆ ಹೆದರಿ ಪಾಪಿ ಸೈನಿಕರು ರಾಜೀನಾಮೆ ಬಿಸಾಕಿ ಹೋಗ್ತಿದ್ದಾರೆ. ಇನ್ನು ಅವರ ಜನರಲ್ಲೂ ಬಾದುಷಾ ಸೇಫ್ ಆದರೆ ಸಾಕು ಅಂತ ಬಂಕರಲ್ಲಿ ಕೂತಿದ್ದಾರೆ. ಇದು ಪಾಕಿಸ್ತಾನಿ ಸೈನಿಕರ ಆತ್ಮಸ್ಥೈರ್ಯ ಕುಸಿಯುವಂತೆ ಮಾಡಿದೆ. ಸಂಭಾವ್ಯ ಯುದ್ಧ ಎದುರಿಸಲು ಪಾಕಿಸ್ತಾನ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಆದರೆ ಭಾರತ ಯುದ್ಧ ಮಾಡೋದು ಬಿಡಿ, ಅದಕ್ಕೆ ಮೊದಲೇ ರಾಜತಾಂತ್ರಿಕ ನಿರ್ಧಾರ, ಕಠಿಣ ಕ್ರಮ ಪಾಕಿಸ್ತಾನಕ್ಕೆ ಮರ್ಮಾಘಾತ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನದ ಆರ್ಥಿಕ ಮತ್ತು ಇತರ ಆಯಾಮದಲ್ಲಿ ಪ್ರತಾಪಕ್ಕೆ ಬಿದ್ದಿದೆ. ಭಾರತ ಅಟ್ಟಾರಿ ವಾಘಾ ಗಡಿ ಬಂದು ಭಾರತೀಯ ರಾಜತಾಂತ್ರಿಕರ ವಾಪಸ್ಸು, ಪಾಕಿಸ್ತಾನಿ ಹೈಕಮಿಷನರ್ ಸಿಬ್ಬಂದಿ ಸಂಖ್ಯೆ ಕಡಿತ, ಸ್ವಾರ್ಥ ಮೀಸಾ ವಿನಾಯಿತಿ ನಿಷೇಧ, ಸಿಂಧೂ ನದಿ ನೀರು ಒಪ್ಪಂದ ರದ್ದು, ಪಾಕಿಸ್ತಾನದ ಡಿಜಿಟಲ್ ಮಾಧ್ಯಮ ನಿಷೇಧ, ಉಗ್ರರ ಹಾಗೂ ಭಯೋತ್ಪಾದಕರ ಪೋಷಿಸುವರ ವಿರುದ್ಧ ಯಾವುದೇ ರೀತಿಯ ಕಾರ್ಯಾಚರಣೆಗೆ ಭಾರತೀಯ ಸೇನೆಗೆ ಸಂಪೂರ್ಣ ಪರಮಾಧಿಕಾರ, ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿಗೆ ಭಾರತದ ದಿಷ್ಟೇ ಉದ್ಧಾರ, ಪಾಕಿಸ್ತಾನ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ನಿರ್ಬಂಧ, ಜಲಮಾರ್ಗ ಬಂದು ಮುಂತಾದ ಭಾರತದ ದಿಟ್ಟ ಹೆಜ್ಜೆ, ಪಾಕಿಸ್ತಾನ ಯುದ್ಧ ಮಾಡದೆ ಸೋಲುವ ಹಂತಕ್ಕೆ ಬಂದಿದ್ದು. ಯಾರಾದರೂ ಬನ್ನಿ ಪ್ಲೀಸ್ ಯುದ್ಧ ನಿಲ್ಲಿಸಿ ಅಂತ ಪಾಕಿಸ್ತಾನ ಅಂಗಲಾಗ್ತಾ ಇದ್ದೀರಿ. ಒಂದೆಡೆ ಪಾಕಿಸ್ತಾನ ಯುದ್ಧ ಭೀತಿಯಲ್ಲಿದ್ದರೆ ಭಾರತ ಸರ್ಕಾರ ಮಾತ್ರ ಯುದ್ಧ ಮಾಡದೆಯೇ ಶಸ್ತ್ರೋದ್ದೇಶದ ನಾಶಕ್ಕೆ ದಿಟ್ಟ ಹೆಜ್ಜೆ ಇಟ್ಟಿದೆ. ಗಡಿ ಮುಚ್ಚಿ ವೀಸಾ ಸ್ಥಗಿತಗೊಳಿಸುವ ನಿರ್ಧಾರ ಭಾರತದಲ್ಲಿರುವ ಪಾಕಿಸ್ತಾನಿ ನಾಗರಿಕರಿಗೆ ಸಂಕಷ್ಟ ಸಿಲುಕಿಸಿದೆ. ಚಿಕಿತ್ಸೆಗಾಗಿ ಭಾರತಕ್ಕೆ ಬರಲು ಬಯಸುವವರಿಗೆ ಮಾರ್ಗ ಬಂದಾಗಿದೆ. ಭಾರತ ವಿಮಾನಕ್ಕೆ ಪಾಕ್ ವಾಯುಮಾರ್ಗ ನೀಡದೆ
ಭಾರತ ಪ್ರತಿದಿನ ಸುಮಾರು 1.15 ಕೋಟಿ ರು ಪಾವತಿಸುತ್ತಿತ್ತು. ಅದೂ ಕೂಡ ಈಗ ನಿಂತು ಹೋಗಿದೆ ರೀ. ಇನ್ನು ಬಲೂಚಿಸ್ತಾನ ಪಾಕಿಗೆ ಗಂಟಲುಗಾಡ. ಭಾರತ ನಡೆಯೇನು, ತಂತ್ರವೇನು, ಯುದ್ಧ ಸಸ್ಪೆನ್ಸಲ್ಲಿಟ್ಟಿದೆ. ಆದರೆ ಪಾಕಿಸ್ತಾನ ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ ಅಂತ ಗಂಟಲು ದೊಡ್ಡದು ಮಾಡುತ್ತೆ. ನಮ್ಮ ಸೈನಿಕನ ಹಿಡ್ಕೊಂಡು ಭಾರತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೋದರೆ ಪಾಕ್ ಕಮಾಂಡರ್ ಸೇರಿ 3 ಭಾರತದ ಸೈನಿಕರು ವಶಪಡಿಸಿಕೊಂಡಿದ್ದಾರೆ. ತಿರುಮಂತ್ರ ತಿದ್ದೋದು ಅಂದರೆ ಇದೇ ಅಲ್ವಾ? ಒಂದು ಮನೆ ಅಲ್ಲಿ 3 ರೊಟ್ಟಿ, ಆದರೆ ಯಾರು ರೊಟ್ಟಿ ಎತ್ಕೋತಾರೆ, ಯಾರಿಗೆ ಸಿಗಬೇಕು ಎನ್ನೋದೇ ಯುದ್ಧ. ಅದೊಂದು ಕಾವಲು ಕಥೆಯಲ್ಲ, ಇದು ಪಾಕಿಸ್ತಾನದ ಆಂತರಿಕ ಯುದ್ಧದ ಹೆಜ್ಜೆಯ ಗುರುತು. 3 ರೊಟ್ಟಿ ಪಾಕ್ ಸೇನೆ, ಬಲೂಚಿಸ್ತಾನ, ಭಾರತದ ತಂತ್ರ. ಯಾರು ಎಲ್ಲಿ ಹೊಂಚು ಹಾಕಿ ಕೂತಿದ್ದಾರೆ, ಯಾರು ರೊಟ್ಟಿ ಎತ್ಕೊಳ್ತಾರೋ ಗೊತ್ತಿಲ್ಲ. ಆದರೆ ಗೂಢಚಾರಿ ವರದಿ ಹೇಳುತ್ತೆ ಪಾಕಿಸ್ತಾನ ಇತ್ತೀಚಿನ ಸ್ಥಿತಿ ಅಯೋಮಯ. ಬಲೂಚಿ ಹೋರಾಟಗಾರರ ಆಕ್ರಮಣ, ಸೈನಿಕರ ಹತ್ಯೆ, ಕಟ್ಟಡ ಉಡ್ಡಿಸು, ಅದೆಲ್ಲ ಹಳಸಿದ ಸುದ್ದಿ. ಅದೋ ಒಬ್ಬ ಪಾಕಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿಗೆ ಸೇರಿದ್ದಾನೆ. ಅವನ ಮೇಲೆ ಅತ್ಯಾಚಾರ, ಅಸಹ್ಯ ರೀ. ಇನ್ನು ಸೇನೆ ವಿರುದ್ಧವೇ ಜನರ ಆಕ್ರೋಶ, ಆರ್ಥಿಕ ಕುಸಿತ, ಬಲೂಚಿಸ್ತಾನ ಬಂಡಾಯ, ಪಾಕ್ ಭಾರತ ಗಡಿ ಬಳಿ ಸೈನಿಕರ ಇಡೋದ, ಬಲೂಚಿಸ್ತಾನ ಬಂಡಾಯ ಹತ್ತಿಕೋಕೆ ಸೈನಿಕರ ಕಳಿಸೋದ, ಅತ್ಲಾಗೆ ಆಫ್ಘಾನಿಸ್ತಾನ ಬಂಡಾಯ ತಡೆಯೋದ. 3 ರೊಟ್ಟಿ ಕತೆ. ಯಾವ ಬಾಗಿಲು ಬಂದ್ ಮಾಡಿದರೂ ಮತ್ತೊಂದು ಬಾಗಿಲಿಂದ ರೊಟ್ಟಿ ಮಾಯವಾಗೋದಂತೂ ನಿಶ್ಚಿತ. 2025 ಜನವರಿಯಲ್ಲಿ ಲಾಕ್ಡೌನ್ ವೇಳೆ ಬಲೂಚಿ ಸೇನೆ ನಿಗದಿತ ನಗರ ವಶಪಡಿಸಿಕೊಂಡಿತ್ತು. ಈಗ ಅದರ ಪುನರಾವರ್ತನೆ. ಬಲೂಚಿ ನಾಯಕರ ಅಮೇರಿಕ ಭೇಟಿ, ಗುಪ್ತ ಸಮರ್ಥನೆ, ಇಸ್ರೇಲ್ ಇಂಡಿಯಾ ಬಲೂಚಿ ಧ್ವಜ, ಪಾಕ್ ಮಿಲಿಟರಿ ವಿರುದ್ಧ ಪ್ರತಿಭಟನೆ, ಯುದ್ಧವಿಲ್ಲದೆ ಯುದ್ಧ, ಜಾಸೂಸಿ ಚಟುವಟಿಕೆ, ಅಧಿಕಾರಿಗಳ ಕಾರ್ಯಚಟುವಟಿಕೆ. ಭಾರತ ಬಲೂಚಿಗೆ ಬಲ ನೀಡುತ್ತಿದೆಯಾ? ಪಾಕ್ ಬೇರೆ ಬೇರೆ ಪ್ರಾಂತ್ಯಗಳಿಗೂ ಬಂಡಾಯ ವಿಸ್ತರಿಸಿದರೆ ಅಚ್ಚರಿಯೇನೂ ಇಲ್ಲ. ಇದು ಕೇವಲ ಜಿಯೋಪಾಲಿಟಿಕ್ಸ್ ಅಲ್ಲ, ಚಾಣಕ್ಯ ನೀತಿ. ಭಾರತ 1.44 ಮಿಲಿಯನ್ ಸಕ್ರಿಯ ಮಿಲಿಟರಿ ಸಿಬ್ಬಂದಿ ಹೊಂದಿದ್ದು, ಇದು ವಿಶ್ವದ 2ನೇ ಅತಿ ದೊಡ್ಡ ಸೈನ್ಯ ಬಲ. ಪಾಕಿಸ್ತಾನದ ಮಿಲಿಟರಿ ಬಲ ಭಾರತದ ಬಲ ಅರ್ಧಕ್ಕಿಂತಲೂ ಕಡಿಮೆ. ಪಾಕ್ 5.00.00 ಮಿಲಿಟರಿ ಸಿಬ್ಬಂದಿ ಇದ್ದು, ಅಲ್ಲದೆ ಯುದ್ಧ ವಿಮಾನ, ಆಧುನಿಕ ಶಸ್ತ್ರಾಸ್ತ್ರ ಮತ್ತು ಕ್ಷಿಪಣಿ ವ್ಯಾಪಕ ದಾಸ್ತಾನಿದ್ದರು. ಭಾರತದ ಮುಂದೆ ಪಾಕಿಸ್ತಾನ ಬಚ್ಚ. ಇನ್ನು ಚೀನಾ ಉತ್ಪನ್ನ. ಭಾರತ ಭೂಸೇನೆಯಲ್ಲಿ 1.44 ಮಿಲಿಯನ್ ಸಕ್ರಿಯ ಪಡೆ ಇದ್ದರೆ 1.15 ಮಿಲಿಯನ್ ಮೀಸಲು ಪಡೆ ಇದೆ. 25 ಲಕ್ಷಕ್ಕೂ ಹೆಚ್ಚು ಅರೆಸೈನಿಕ ಪಡೆ ಇದ್ದು, ಸೇನೆ ಸುಧಾರಿತ ಯುದ್ಧ ಸಲಕರಣೆ ಹೊಂದಿದೆ. ಅರ್ಜುನ್ ಮುಖ್ಯ ಯುದ್ಧ ಟ್ಯಾಂಕರ್ಗಳು, T-90 ಬೀಮ್ ಟ್ಯಾಂಕ್, ಪಿನಾಕ್ ಮಿಲಿಟರಿ ಬ್ಯಾರಲ್ ರಾಕೆಟ್ ಲಾಂಚರ್, ಬ್ರಹ್ಮೋಸ್ಮಿ ಕ್ರೂಸ್ ಕ್ಷಿಪಣಿ, ಹೋವಿಟ್ಜರ್ ಆಧುನಿಕ ಫಿರಂಗಿ ಭಾರತೀಯ ಭೂಸೈನ್ಯದ ತಾಕತ್ತು. 2 ದೇಶ ಪ್ರಬಲ ಸೈನ್ಯ ಹೊಂದಿದ್ದರೂ ಭಾರತ ಸೇನೆ ಸಂಖ್ಯೆ ಮತ್ತು ತಾಕತ್ತಿನ ಮುಂದೆ ಪಾಕಿಸ್ತಾನ ಏನೇನೋ ಅಲ್ಲ ರೀ. ಆಧುನಿಕ ಶಸ್ತ್ರಾಸ್ತ್ರ ಇದೆ, ನೌಕಾಪಡೆ ಮತ್ತು ವಾಯುಪಡೆ ಶಕ್ತಿಶಾಲಿ. ಯುದ್ಧ ನಡೆದರೆ ಪಾಕಿಸ್ತಾನ ಭಾರತದ ಪೂರ್ಣ ಪ್ರಮಾಣದ ಮಿಲಿಟರಿ ಸಾಮರ್ಥ್ಯದ ವಿರುದ್ಧ ಕಾಲೂರಿ ಬಡಿದಾಡಲು ಸಾಧ್ಯವೇ ಇಲ್ಲ ರೀ. ಭಾರತದ ವಾಯುಪಡೆ ಇದೆಯಲ್ಲ, ಅದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಡೆ. 2229 ವಿಮಾನ, 600 ಯುದ್ಧ ವಿಮಾನ, 831 ಬೆಂಬಲ ವಿಮಾನ, 899 ಹೆಲಿಕಾಪ್ಟರ್ ಇದೆ. ಅರಿಭಯಂಕರ ರಫೇಲ್, ಮಿರಾಜ್ 2000, MiG-29, ಸುಖಾಯ್ Su-30 MKI ಇದೆ. ಭಾರತದ ವಾಯುಶಕ್ತಿ ಪ್ರತೀಕ ಕ್ಷಿಪಣಿಗಳಲ್ಲಿ ಸೂಪರ್ನಾಸ್ಟಿ ಕ್ರೂಸ್ ಕ್ಷಿಪಣಿ, ಬ್ರಹ್ಮೋಸ್ ವಿಕಿರಣ ವಿರೋಧಿ ಕ್ಷಿಪಣಿ, ರುದ್ರಂ ವಾಯು ಕ್ಷಿಪಣಿ, ನಿರ್ಭಯ್ ಆಕಾಶ ವಾಯು ರಕ್ಷಣೆ ವ್ಯವಸ್ಥೆ ಪಾಕಿಸ್ತಾನಕ್ಕಿಂತಲೂ ಬಲಿಷ್ಠವಾಗಿದೆ ರೀ. ಭಾರತದ ನೌಕಾದಳದಲ್ಲಿ 1,42,251 ನೌಕಾ ಸಿಬ್ಬಂದಿ, ಸುಮಾರು 150 ಯುದ್ಧ ನೌಕೆ, ಪರಮಾಣು ಜಲಾಂತರ್ಗಾಮಿ ನೌಕೆ, 2 ವಿಮಾನವಾಹಕ
INS ವಿಕ್ರಮ INS ವಿಕ್ರಾಂತ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ತಾಕತ್ತಿದೆ. ಈ ಬೃಹತ್ ವಾಹಕ ನೌಕೆಯಿಂದ ಯುದ್ಧ ಜೆಟ್ ಮತ್ತು ಹೆಲಿಕಾಪ್ಟರ್ ಉಡಾಯಿಸಲು ಸಾಧ್ಯ. ಪಾಕಿಸ್ತಾನ ಮಿಲಿಟರಿ ಶಕ್ತಿ ಅಂದರೆ ಕಳೆದ ವರ್ಷ ಪಾಕ್ 9ನೇ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಸ್ಥಾನದಲ್ಲಿತ್ತು. ಆದರೆ ಅದರ ಸಾಮರ್ಥ್ಯ ಪ್ರಸಕ್ತ 6,54,000 ಸಕ್ರಿಯ ಸಿಬ್ಬಂದಿ ಇದ್ದು 12ನೇ ಸ್ಥಾನಕ್ಕೆ ಕುಸಿದಿದೆ. ಪಾಕ್ 1,434 ವಿಮಾನ ಹೊಂದಿದ್ದು ಅವುಗಳಲ್ಲಿ 387 ಫೈಟರ್ ಜೆಟ್, 60 ಸಾರಿಗೆ ವಿಮಾನ, 549 ತರಬೇತಿ ವಿಮಾನ, 352 ಹೆಲಿಕಾಪ್ಟರ್, 57 ದಾಳಿ ಮಾಡುವ ಹೆಲಿಕಾಪ್ಟರ್, 4 ವೈಮಾನಿಕ ಟ್ಯಾಂಕರ್ ಇದೆ. ಪಾಕಿಸ್ತಾನ ನೌಕಾ ಮತ್ತು ಭೂಸೈನ್ಯದಲ್ಲಿ 3,742 ಟ್ಯಾಂಕ್, 50,523 ಸುಸಜ್ಜಿತ ವಾಹನ, 752 ಸ್ವಯಂಚಾಲಿತ ಪಿರಂಗಿ ಘಟಕ, 692 ಮೊಬೈಲ್ ರಾಕೆಟ್ ಲಾಂಚರ್. ನೌಕಾಪಡೆಯಲ್ಲಿ 114 ನೌಕಾ ಹಡಗು, 8 ಜಲಾಂತರ್ಗಾಮಿ ನೌಕೆ, 9 ಯುದ್ಧ ನೌಕೆ ಸ್ವದೇಶಿ ಅಭಿವೃದ್ಧಿಪಡಿಸಿದ ಮತ್ತು ಆಮದು ಕ್ಷಿಪಣಿ ಇದೆ. ಆದರೆ ಎಲ್ಲಾದರೂ ಯುದ್ಧ ನಡೆದರೆ ಪಾಕಿಸ್ತಾನ ಬಳಿ ಇರುವ ಶಸ್ತ್ರಮದ್ದು ಗುಂಡು ಅದು ಇದು ಮಣ್ಣು ಮಸಿ 4 ದಿನಕ್ಕೆ ಉಡಿಸು. ಗೆಳೆಯರೇ, ಭಾರತ ಪಾಕ್ ನಡುವೆ ಯುದ್ಧ ನಡೆದರೆ ಯಾರು ಬಲಿಷ್ಠರು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.